ಓಂ ಗುರುಭ್ಯೋ ನಮಃ. ಅರ್ಕಮಹಾಗಣಾಧಿಪತಿಯ ನಮಃ. ಆತ್ಮಗುರುವೇ ನಮಃ. ಭದ್ರಕಾಳಿಯೈ ನಮೋ ನಿತ್ಯಂ. ಸರಸ್ವತಿಯೈ ನಮೋ ನಮಃ. ವೇದ ವೇದಂಗ ವೇದಾಂತ ವಿದ್ಯಾಸ್ಥಾನೇ ಬಿಯೋಚ. ಎಲ್ಲ ಜ್ಯೋತಿಷ್ಯ ಅಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ ಧನಸ್ಸು ರಾಶಿಯವರ ದಿನ ಭವಿಷ್ಯವನ್ನು ನೋಡೋಣ. 18/6/2026 ಗುರುವಾರ, ಚತುರ್ಥಿ ತಿಥಿ, ಪುಷ್ಯ ನಕ್ಷತ್ರ, ಆಶ್ಲೇಷ ನಕ್ಷತ್ರ, ವ್ಯಾಘಾತ ಯೋಗ ಸಂಯೋಜನೆಗೊಂಡಿರುವಂಥ ದಿನ. ಈ ಗುರುವಾರ ಚತುರ್ಥಿ ತಿಥಿಯ ವಿಘ್ನ ನಿವಾರಕ ಶಕ್ತಿ, ಪುಷ್ಯ ನಕ್ಷತ್ರದ ಗುರುಕೃಪೆ ಮತ್ತು ಶುಭ ಪ್ರಭಾವ, ನಂತರ ಆಶ್ಲೇಷ ನಕ್ಷತ್ರದ ಆಳವಾದ ಚಿಂತನೆ ಮತ್ತು ರಹಸ್ಯ ಗ್ರಹಿಕೆ, ಜೊತೆಗೆ ವ್ಯಾಘಾತ ಯೋಗದ ಎಚ್ಚರಿಕೆಯ ಸೂಚನೆ ನಿಮ್ಮ ಜೀವನದ ವಿವಿಧ ಕ್ಷೇತ್ರಗಳ ಮೇಲೆ ಪರಿಣಾಮವನ್ನು ಬೀರುತ್ತದೆ. ಆದ್ದರಿಂದ ಇಂದು ಧೈರ್ಯ ಮತ್ತು ವಿವೇಕ ಎರಡೂ ಅತ್ಯಗತ್ಯವಾಗಿರುತ್ತದೆ. ಧನಸ್ಸು ರಾಶಿಯ ಅಧಿಪತಿಯಾದಂಥ ಗುರುಗ್ರಹ ಗುರುವಾರ ಗುರುವಿನ ದಿನ ಆಗಿರೋದ್ರಿಂದ ನಿಮ್ಮ ರಾಶಿಯವರಿಗೆ ವಿಶೇಷ ಅನುಕೂಲತೆ ಎನ್ನುವಂಥದ್ದಿದೆ. ಆದ್ದರಿಂದ ಜ್ಞಾನ, ಶಿಕ್ಷಣ ಮತ್ತು ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ಯಶಸ್ಸು ಲಭ್ಯವಾಗ್ತದೆ. ಗುರುಗಳು ಮತ್ತು ಹಿರಿಯರಿಂದ ಮಾರ್ಗದರ್ಶನ ಲಭ್ಯವಾಗ್ತದೆ. ಆದ್ದರಿಂದ ಜ್ಯೋತಿಷ್ಯ, ಬೋಧನೆ ಮತ್ತು ಸಲಹಾ ಕ್ಷೇತ್ರಗಳಲ್ಲಿ ಉತ್ತಮ ಅವಕಾಶಗಳು ದೊರೆಯುತ್ತದೆ. ಆದರೆ ವ್ಯಾಘಾತ ಯೋಗದಿಂದ ಕೆಲ ಕಾರ್ಯಗಳಲ್ಲಿ ವಿಳಂಬ ಉಂಟಾಗಬಹುದು. ಆತುರದಲ್ಲಿ ನಿರ್ಧಾರ ಮಾಡುವುದು ಹಾನಿಕರ. ಚತುರ್ಥ ತಿಥಿಯ ಪ್ರಭಾವ ಇರೋದರಿಂದ ಅಡೆತಡೆಗಳನ್ನು ನಿವಾರಿಸುವ ಶಕ್ತಿ ನೀಡುತ್ತದೆ. ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ಸಾಮರ್ಥ್ಯ ಹೆಚ್ಚಿಸುತ್ತದೆ. ಗಣಪತಿ ಆರಾಧನೆಗೆ ಅತ್ಯುತ್ತಮ ದಿನ ಇದಾಗಿರುತ್ತೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಈ ದಿನ ನಿಂತ ಕೆಲಸಗಳಿಗೆ ಹೊಸ ದಾರಿ ಸಿಗಬಹುದು. ಕಾನೂನು ಅಥವಾ ದಾಖಲೆಗೆ ಸಂಬಂಧಿಸಿದ ಕಾರ್ಯಗಳಲ್ಲಿ ಪ್ರಗತಿಯನ್ನು ಕಾಣ್ತೀರಿ. ಆದರೆ ಜಾಗೃತ ವಹಿಸಬೇಕಾದಂಥ ವಿಚಾರ ಏನು? ಸಣ್ಣ ಅಡೆತಡೆಗಳಿಗೆ ನಿರಾಶರಾಗಬಾರದು. ಪುಷ್ಯ ನಕ್ಷತ್ರದ ಪ್ರಭಾವ ಇರೋದ್ರಿಂದ ಅತ್ಯಂತ ಶುಭಕರವಾದಂಥ ನಕ್ಷತ್ರ ಇದು. ಗುರುಕೃಪೆ ಮತ್ತು ಧನಲಾಭದ ಸೂಚನೆ ಎನ್ನುವಂಥದ್ದು ಕಾಣ್ತದೆ. ಕುಟುಂಬ ಮತ್ತು ಸಮಾಜದಲ್ಲಿ ಗೌರವ ಲಭ್ಯವಾಗ್ತದೆ. ಇಂದು ಹಿರಿಯರ ಆಶೀರ್ವಾದ ದೊರೆಯಬಹುದು. ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸುವ ಅವಕಾಶ ಸಿಗುವುದು. ಆಧ್ಯಾತ್ಮಿಕ ಪ್ರಗತಿ ಲಭ್ಯವಾಗ್ತದೆ. ಆಶ್ಲೇಷ ನಕ್ಷತ್ರದ ಪ್ರಭಾವ ಇರೋದ್ರಿಂದ ರಹಸ್ಯ ಜ್ಞಾನ ಮತ್ತು ಒಳನೋಟ ಇರ್ತದೆ. ಸಂಶೋಧನೆ ಮತ್ತು ವಿಶ್ಲೇಷಣೆಗೆ ಅನುಕೂಲಕರವಾಗಿರ್ತದೆ. ಮನಸ್ಸಿನ ಆಳವಾದ ವಿಚಾರಗಳನ್ನು ಇದು ಹೊರತರುತ್ತದೆ ಎನ್ನುವಂಥದ್ದು. ಇಂದು ಮಹತ್ವದ ನಿರ್ಧಾರಕ್ಕೂ ಮೊದಲು ಸಂಪೂರ್ಣ ಮಾಹಿತಿಯನ್ನು ಸಂಗ್ರಹಿಸಬೇಕಾಗ್ತದೆ. ಯಾರ ಮೇಲೂ ಅತಿಯಾದಂಥ ನಂಬಿಕೆಯನ್ನು ಇಡಬೇಡಿ. ಜಾಗ್ರತೆ ವಹಿಸಬೇಕಾದಂಥ ಮತ್ತೊಂದು ವಿಚಾರ, ಗುಪ್ತ ವಿಚಾರಗಳನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳಬೇಡಿ. ವ್ಯಾಘಾತ ಯೋಗದ ಪ್ರಭಾವ ಇರೋದರಿಂದ ಎಚ್ಚರಿಕೆ ಮತ್ತು ಜಾಗರೂಕತೆ ಅತ್ಯಗತ್ಯವೆಂದು ಇದು ಸೂಚಿಸ್ತಾ ಇದೆ. ಅಹಂಕಾರ ಅಥವಾ ಆತುರದ ಸಮಸ್ಯೆಗಳು ನಿಮಗೆ ಒದಗಿ ಬರುತ್ತದೆ ಎನ್ನುವಂಥದ್ದು. ಇಂದು ವಾಹನ ಚಾಲನೆಯಲ್ಲಿ ಎಚ್ಚರಿಕೆ ವಹಿಸಿ, ಮಾತಿನಲ್ಲಿ ಮೃದುತ್ವ ಅನ್ನುವಂಥದ್ದಿರಲಿ. ಹೊಸ ಒಪ್ಪಂದಗಳಿಗೆ ಸಂಪೂರ್ಣ ಪರಿಶೀಲನೆಯನ್ನು ಮಾಡಿ. ಉದ್ಯೋಗ ಫಲವನ್ನು ನೋಡೋದಾದರೆ ಮೇಲಧಿಕಾರಿಗಳ ಗಮನ ಸೆಳೆಯುವ ಅವಕಾಶ ಇದೆ. ಬೋಧನೆ, ಆಡಳಿತ ಕ್ಷೇತ್ರದಲ್ಲಿ ಪ್ರಗತಿ ಉಂಟಾಗ್ತದೆ. ಹಳೆಯ ಕಾರ್ಯಗಳನ್ನು ಪೂರ್ಣಗೊಳಿಸುವ ಸಾಧ್ಯತೆ ಇರ್ತದೆ ಅನ್ನುವಂಥದ್ದು. ಜಾಗ್ರತೆ ವಹಿಸಬೇಕಾದಂಥ ವಿಚಾರ, ಸಹೋದ್ಯೋಗಿಗಳೊಂದಿಗೆ ವಾದ ವಿವಾದ ಅನ್ನುವಂಥದ್ದು ಬೇಡ. ವ್ಯವಹಾರ ಫಲವನ್ನು ನೋಡೋದಾದರೆ ಶಿಕ್ಷಣ ಕ್ಷೇತ್ರದಲ್ಲಿ, ಜ್ಯೋತಿಷ್ಯ ಕ್ಷೇತ್ರದಲ್ಲಿ, ಪುಸ್ತಕ, ಆಧ್ಯಾತ್ಮಿಕ ಮತ್ತು ಸೇವಾ ಕ್ಷೇತ್ರಗಳಲ್ಲಿ ಇರುವಂಥವ್ರಿಗೆ ಲಾಭ ಅನ್ನುವಂಥದ್ದು ದೊರೆಯುತ್ತದೆ. ಹಳೆಯ ಗ್ರಾಹಕರಿಂದ ಉತ್ತಮ ಪ್ರತಿಕ್ರಿಯೆ ಲಭ್ಯವಾಗ್ತದೆ. ಜಾಗ್ರತೆ ವಹಿಸಬೇಕಾದಂಥ ವಿಚಾರ ಏನು? ಹೊಸ ಪಾಲುಗಾರಿಕೆಯಲ್ಲಿ ಎಚ್ಚರಿಕೆ ವಹಿಸಬೇಕು. ಹಣಕಾಸಿನ ವಿಚಾರವನ್ನು ನೋಡಿದ್ರೆ ಧನಲಾಭದ ಸೂಚನೆ ಇದೆ. ಬಾಕಿ ಹಣ ವಸೂಲಿಯಾಗುವ ಸಾಧ್ಯತೆ ಇರ್ತದೆ. ಆದರೆ ಅನಗತ್ಯ ಹೂಡಿಕೆ ಮತ್ತು ಸಾಲ ಕೊಡುವುದನ್ನು ಈ ದಿನ ಬಿಟ್ಬಿಡಿ. ಕುಟುಂಬ ಮತ್ತು ಸಂಬಂಧವನ್ನು ನೋಡೋದಾದರೆ ಕುಟುಂಬದವರ ಸಹಕಾರ ಅನ್ನುವಂಥದ್ದು ಲಭ್ಯವಾಗ್ತದೆ. ಹಿರಿಯರ ಆಶೀರ್ವಾದ ದೊರೆಯುತ್ತೆ. ಆದರೆ ಮಾತಿನ ತಪ್ಪಿನಿಂದ ಮನಸ್ತಾಪ ಉಂಟಾಗದಂತೆ ನೋಡಿಕೊಳ್ಳಬೇಕಾದದ್ದು ನಿಮ್ಮ ಜವಾಬ್ದಾರಿ. ಆರೋಗ್ಯವನ್ನು ಗಮನಿಸೋದಾದರೆ ಜೀರ್ಣಕ್ರಿಯೆಯ ಸಮಸ್ಯೆ, ಮಾನಸಿಕ ಒತ್ತಡ, ಕುತ್ತಿಗೆ ಅಥವಾ ಭುಜದಲ್ಲಿ ನೋವು ಕಾಣಿಸಿಕೊಳ್ತದೆ. ಆದ್ದರಿಂದ ಪ್ರಾಣಾಯಾಮ ಮತ್ತು ಧ್ಯಾನ
ಉತ್ತಮ ಫಲ ನೀಡುತ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಪರಿಹಾರಕ್ಕೋಸ್ಕರ ಚಂದ್ರದೇವನಿಗೆ ಹಾಲನ್ನು ಅರ್ಪಿಸಿ ಸೋಮಶೇಖರ ಚಂದ್ರಶೇಖರನಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿ. ಕೊನೆಗೊಂದು ಕಿವಿ ಮಾತು, ಗುರುಕೃಪೆ ಮತ್ತು ಪುಷ್ಯ ನಕ್ಷತ್ರದ ಆಶೀರ್ವಾದದಿಂದ ಪ್ರಗತಿಯ ಅವಕಾಶಗಳು ದೊರೆಯುತ್ತವೆ. ಆದರೆ ವ್ಯಾಘಾತ ಯೋಗದ ಕಾರಣ ಆತುರ, ಕೋಪ ಹಾಗೂ ಅಜಾಗರೂಕತೆಯನ್ನು ದೂರವಿಟ್ಟರೆ ದಿನವು ಯಶಸ್ವಿಯಾಗಿ ಕಳೆಯುತ್ತದೆ. ಈ ದಿನಭವಿಷ್ಯ ನಿಮಗೆ ಉಪಯೋಗವಾಗಿದ್ದರೆ ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಾಳೆಯ ದಿನಭವಿಷ್ಯಕ್ಕಾಗಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.